ನಮಸ್ಕಾರ ಮಕ್ಕಳೇ. ಈಗ ಅಧ್ಯಾಯ 3 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಇದೆ. ಹಾಗಾದ್ರೆ ಏನಪ್ಪ ಇದು? ಫಸ್ಟ್ ಆಫ್ ಆಲ್ ಸಮೀಕರಣ ಅಂದ್ರೆ ಏನು ಅಂತ ಮಕ್ಕಳಿಗೆ ಗೊತ್ತಿರ್ಬೇಕು. ನಮಗೆ ಏನು ಸಮೀಕರಣ ಅಂದ್ರೆ ಏನು ಅನ್ನುವಂಥದ್ದು. ಯಾವುದೇ ಒಂದು ಗಣಿತ ವಾಕ್ಯ ಇದ್ರೆ ನಾವು ಅದನ್ನ ಸಮೀಕರಣ ಅಂತ ಕರಿತೀವಿ. ಗಣಿತ ವಾಕ್ಯನ್ನೇ ನಾವು ಸಮೀಕರಣ ಅಂತ ಕರಿತೀವಿ. ಏನು ಗಣಿತ ವಾಕ್ಯ? ಉದಾಹರಣೆ ಮಕ್ಕಳೇ, 4 + 5 ಎಷ್ಟು? 9. ಇದು ಒಂದು ವಾಕ್ಯ ಕೂಡ ಹೌದು. 4ಕ್ಕೆ 5ನ್ನ ಕೂಡಿಸಿದ್ರೆ 9 ಆಗುತ್ತೆ ಅನ್ನುವಂಥದ್ದು ಒಂದು ಗಣಿತ ವಾಕ್ಯ. ಆ ಗಣಿತ ವಾಕ್ಯವನ್ನೇ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತೀನಿ. ಇದನ್ನೇ ನಾನು ಏನಂತ ಕರಿತೀನಿ? ಸಮೀಕರಣ ಅಂತ ಕರಿತೀನಿ. ಇನ್ನು ರೇಖಾತ್ಮಕ ಸಮೀಕರಣ ಚರಾಕ್ಷರ ನೋಡಿ, 4 + 5 9. ಅದೇ ಒಂದು ಚರಾಕ್ಷರ ಬಳಸ್ಕೊತೀನಿ ನಾನು. ಎಕ್ಸ್ ಅಂತ ಇದೆ, ಅದಕ್ಕೆ 5ನ್ನು ಕೂಡಿಸ್ತೀನಿ. 5ನ್ನು ಕೂಡಿಸಿದಾಗ 9 ಆಯ್ತು. ಈಗೇನಾಯ್ತು? ಎಕ್ಸ್ ಅನ್ನುವಂಥದ್ದು ಏನು? ಚರಾಕ್ಷರ. ಅಂದ್ರೆ ಎಷ್ಟೋ ಗೊತ್ತಿಲ್ಲ. ಚರಾಕ್ಷರ ಇದ್ರೆ ಅದನ್ನ ಒಂದು ಚರಾಕ್ಷರ ಇರುವಂತಹ ಸಮೀಕರಣ. ಅದರಲ್ಲಿ ಚರಾಕ್ಷರದ ಘಾತ ಎಷ್ಟಿದೆ? 1 ಇದೆ. ಅಂದ್ರೆ ಎಕ್ಸ್ ಅನ್ನುವಂಥದ್ದು ಅದರ ಘಾತ ತಲೆ ಮೇಲೆ 1 ಇದ್ರೆ ಅದನ್ನ ರೇಖಾತ್ಮಕ ಸಮೀಕರಣ ಅನ್ನುವಂಥದ್ದು. ಈ ಒಂದು ಐಡಿಯಾ ಬರ್ತಾ ಇದೆ ಮಕ್ಕಳೇ. 2 ಚರಾಕ್ಷರಗಳಿರುವ, ಇದು ಒಂದು ಚರಾಕ್ಷರ ಇದೆ, 2 ಚರಾಕ್ಷರ ತಗೋತೀವಿ ನಾವು. ಎಕ್ಸ್ + ವೈ = 7. ಹಾಗಾಗಿ 2 ಚರಾಕ್ಷರಗಳಿವೆ. ಇದನ್ನ 2 ಚರಾಕ್ಷರಗಳಿರುವ ರೇಖಾತ್ಮಕ. ಯಾಕೆ ಮಕ್ಕಳೇ ರೇಖಾತ್ಮಕ ಅಂತ ಕರೀತಾ ಇದೀವಿ ಅಂದ್ರೆ ಈ ಚರಾಕ್ಷರಗಳಿರುವಂತಹ ಘಾತ 1 ಇದೆ ಅನ್ನುವಂಥದ್ದು. ನೆಕ್ಸ್ಟ್ ವರ್ಗ ಸಮೀಕರಣ ಅಂತ ಬರ್ತೇವೆ ನಿಮಗೆ ಪಾಠ. ಅದರಲ್ಲಿ ಚರಾಕ್ಷರಗಳ ಘಾತ ಎಷ್ಟಿರುತ್ತೆ? 2 ಇರುತ್ತೆ ಅನ್ನುವಂಥದ್ದು. ಈ ತರ 2 ಚರಾಕ್ಷರಗಳಿದೆ. ಅದನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಕರಿತೀನಿ. ಈ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಒಂದು ಆದರ್ಶ ರೂಪ ಇದೆ ಮಕ್ಕಳೇ. ಹೇಗಿರುತ್ತೆ ಅದು ಅಂದ್ರೆ ax + by + c = 0 ಅನ್ನುವಂತ ರೂಪದಲ್ಲಿರುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಎಕ್ಸ್ ವೈ ಸಿ ಸರ್ 3 ಆಗೋಯ್ತಲ್ಲ ಅಂತ ಕೇಳ್ಬೋದು ನೀವು. ಇಲ್ಲ, ಇಲ್ಲಿ ನಾವು ಚರಾಕ್ಷರ ಅನ್ನುವಂಥದ್ದು ತಗೊಳ್ಳೋದು ಎ ಎಕ್ಸ್ ವೈ ಮಾತ್ರ ತಗೋತೀವಿ. ಆದರೆ ಎ ಬಿ ಸಿ ಅನ್ನುವಂಥದ್ದು ಇವು ವಾಸ್ತವ ಸಂಖ್ಯೆಗಳು, ಅಂದ್ರೆ ನಂಬರ್ಸ್ ಅಂತ ಅನ್ಬೇಕು. ಈಗ ನಾವು ವಾಸ್ತವ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಅನ್ನುವಂಥದ್ದು ಮಾತ್ರ ನಾವು ಚರಾಕ್ಷರಗಳು ಅಂತ ಕರಿಬೇಕು. ಇನ್ನೊಂದು ಕಂಡೀಷನ್ ಮಕ್ಕಳೇ, ಇಲ್ಲಿ ಎ ಮತ್ತು ವೈ ಯಾವಾಗಲೂ ಕೂಡ ಅಷ್ಟೇ, ಅವು ಎರಡೂ ಕೂಡ 0 ಅಲ್ಲದಿರುವಂಥದ್ದು. ಎ ಮತ್ತು ಬಿ ಎರಡೂ ಕೂಡ 0 ಆಗ್ಬಾರ್ದು. ಇಲ್ಲಿ ನೋಡಿ, ಒಂದು ಬಹಳ ಚೆನ್ನಾಗಿದೆ ಇದು. ಎ ಮತ್ತು ಬಿ ಎರಡು 0 ಆಗ್ಬಾರ್ದು. ಅಂದ್ರೆ ಎ ಆಗ್ಬೋದು, ಹೌದು. ಎ ಮತ್ತು ಬಿ ಯಲ್ಲಿ ಯಾವ್ದಾದ್ರು ಒಂದು 0 ಆದ್ರೆ ನಡೆಯುತ್ತೆ, ಆದ್ರೆ ಎರಡೂ ಕೂಡ 0 ಆಗ್ಬಾರ್ದು. 0 ಆಗದಿರುವಂತಹ ಒಂದು ನಾವು ತಗೋಬೇಕು. ಎರಡೂ ಕೂಡ 0 ಅಲ್ಲದಿರುವಂತಹ ಒಂದು ವಿಶೇಷ ಒಂದು ಸಂದರ್ಭ. ಇದನ್ನ ನಾನು a² + b² ≠ 0 ಅನ್ನುವಂತ ಒಂದು ಸಮೀಕರಣದಲ್ಲಿ ನಾನು ಏನ್ ಮಾಡ್ತೀನಿ? ಬಳಸ್ತೀನಿ ಅನ್ನುವಂಥದ್ದು. ಇನ್ನು ಇದಕ್ಕೊಂದಿಷ್ಟು ಉದಾಹರಣೆ ನಾವು ನೋಡೋಣ. ಈಗ ಉದಾಹರಣೆ ಏನ್ ನೋಡಿದಾಗ ಒಂದು ಯಾವ್ದೋ ಒಂದು ಸಿಂಪಲ್ ಆಗಿರೋ ತಗೋತೀನಿ. ಎಕ್ಸ್ + ವೈನೇ ತಗೋತೀನಿ ನೋಡಿ ಮಕ್ಕಳೇ. ಎಕ್ಸ್ + ವೈ = 7. ಇಲ್ಲಿ ಎಕ್ಸ್ಗೆ ಒಂದು ಬೆಲೆ ಕೊಡ್ತೀನಿ. ಎಕ್ಸ್ = 3 ಆಗಿರ್ಲಿ ಅಂತ ಅನ್ಕೋತೀನಿ. ವೈ = 4 ಆಗಿರ್ಲಿ ಅಂತ. ಎಕ್ಸ್ 3 ವೈ 4 ಅಂತ ತಗೋತೀನಿ. ಎಕ್ಸ್ 3 ವೈ 4 ಅಂತ ತಗೋತೀನಿ. ಈ ಎಕ್ಸ್ ಮತ್ತು ವೈ ಬೆಲೆಯನ್ನ ಈ ಸಮೀಕರಣಕ್ಕೆ ನಾನು ಆದೇಶ ಮಾಡಿದಾಗ, ಎಡಭಾಗಕ್ಕೆ ಆದೇಶ ಮಾಡಿದಾಗ ಎಕ್ಸ್ ಎಷ್ಟಾಯ್ತಪ್ಪ? 3 ಆಯ್ತು. ವೈ ಎಷ್ಟಪ್ಪ? 4 ಆಯ್ತು. ಹಾಗಾದ್ರೆ ಎಷ್ಟಾಯ್ತು? 7 ಆಯ್ತು ಅನ್ನೋಂಥದ್ದು. ಹಾಗಾದ್ರೆ ಎಡಭಾಗ 3 + 4 7 ಬಲಭಾಗ 7. ಹಾಗಾದ್ರೆ ಎಡಭಾಗ ಬಲಭಾಗ ಏನಾಯ್ತು? ಸಮ ಆಯ್ತು. ಎಡಭಾಗ ಬಲಭಾಗ ಸಮ ಆದ್ರೆ ಹಾಗಾದ್ರೆ ಈ 3 ಮತ್ತು 4 ಅದು ಎಕ್ಸ್ = 3 ಮತ್ತು ವೈ = 4 ನಾನು ಪರಿಹಾರ ಸಮೀಕರಣದ ಸಮೀಕರಣದ ಪರಿಹಾರ ಅಂತ ನಾನೇನ್ ಮಾಡ್ತೀನಿ? ಹೇಳ್ತೀನಿ ಅನ್ನುವಂಥದ್ದು. ಈಗ ಮಕ್ಕಳೇ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಉದಾಹರಣೆ 2 ಅಂತ ತಗೋತೀವಿ. ಈಗ 2x + 3y = 5. ಇದು ಒಂದು 2 ಚರಾಕ್ಷರಗಳಿರುವ ಎಕ್ಸ್ ಮತ್ತು ವೈ.
ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನ ನಾವು ಕಂಡಿಡ್ಕೊಂಡು ಆದೇಶ ಮಾಡಿದಾಗ ಹೇಗೆ ಕಂಡಿಡ್ಕೊಳ್ಳೋದು ಅದು ಬೇರೆ ಇದೆ. ಅಲ್ಲ, ನೆಕ್ಸ್ಟ್ ನಾನು ನಕ್ಷೆ ರೂಪದಲ್ಲಿ ಹೇಳ್ಕೊಡ್ತೀನಿ. ಸುಮ್ಮನೆ ನಾನು ತಗೋತೀನಿ. ನಾನು ಎಕ್ಸ್ ಈಕ್ವಲ್ಸ್ 1 ಮತ್ತು ವೈ ಈಕ್ವಲ್ಸ್ 1 ಈ ಬೆಲೆಗಳನ್ನ ಈ ಸಮೀಕರಣದ ಎಡಭಾಗ ನೋಡಿ, ಈಕ್ವಲ್ಸ್ ಇದ್ರೆ ಈಕ್ವಲ್ಸ್ ನ ಎಡಗಡೆ ಇರೋದನ್ನ ಎಡಭಾಗ LHS ಅಂತ ಕರಿತೀನಿ. ಈಕ್ವಲ್ಸ್ ಇದೆ ಅದರ ಬಲಗಡೆ ಇರೋದನ್ನ RHS ಅಥವಾ ಬಲಭಾಗ ಅಂತ ಕರಿತೀನಿ. ಈ ಎರಡು ಬೆಲೆಗಳಿದೆ, ಈ ಬೆಲೆಗಳನ್ನ ಎಡಭಾಗಕ್ಕೆ ಆದೇಶ ಮಾಡ್ತೀನಿ. ಆಗ ಏನಾಗುತ್ತೆ, 2ಕ್ಕೆ 2, ಎಕ್ಸ್ ಅಂದ್ರೆ 1 ಪ್ಲಸ್ 3ಕ್ಕೆ 3, ವೈ ವಾಟ್ ಇಸ್ ದ ವೈ ಅಂದ್ರೆ 1 ಈಕ್ವಲ್ಸ್ 5, 2 1 2 ಪ್ಲಸ್ 3 1 3 ಈಕ್ವಲ್ಸ್ 5, 2 ಪ್ಲಸ್ 3 5 ಈಕ್ವಲ್ಸ್ 5. ನೋಡಿ ಸಮೀಕರಣ ಏನಾಯ್ತು, ಸಮೀಕರಣ ಸರಿಯಾಯಿತು. ಹಾಗಾದ್ರೆ ನಾನು ಏನಂತ ಅನ್ಬೋದಾದ್ರೆ, ಹಾಗಾದ್ರೆ ಎಕ್ಸ್ ಈಕ್ವಲ್ಸ್ 1 ಮತ್ತೆ ವೈ ಈಕ್ವಲ್ಸ್ 1 ಅನ್ನುವಂಥದ್ದು ಸಮೀಕರಣದ ಒಂದು ಪರಿಹಾರ. ಅಥವಾ ಸುಮಾರು ಪರಿಹಾರಗಳಿರ್ಬೋದು. ಈಗ ಸದ್ಯಕ್ಕೆ ಇವು ಒಂದು ಪರಿಹಾರ ಅಂತ ಅನ್ಕೋತೀನಿ ನಾನು. ಹಾಗಾದ್ರೆ ಈ ಸಮೀಕರಣವನ್ನ ನಾನು ರೇಖಾಗಣಿತವಾಗಿ ಅಥವಾ ನಕ್ಷೆಯಲ್ಲಿ ನಾನು ಅದನ್ನ ಪ್ರತಿನಿಧಿಸಿದಾಗ, ಮಕ್ಕಳಿಗೆ 9ನೇ ತರಗತಿ ನೀವು ನೋಡಿದಿರಿ, ಪ್ರತಿನಿಧಿಸಿದ್ರೆ ಏನಾಗ್ಬೋದು, ಎಕ್ಸ್ ಅಕ್ಷ ಅಂತ ಇರುತ್ತೆ. ಆಕ್ಚುಲಿ ಗ್ರಾಫ್ ಅಲ್ಲಿ ನೀವು ಮಾಡಬೇಕು, ಅದು ಬರುತ್ತೆ ನಕ್ಷೆಯಲ್ಲಿ ಹೇಗೆ ಅದನ್ನು ಗುರುತಿಸೋದು ಅಂತ. ಈ ತರ ನಾವು ನಕ್ಷೆಯನ್ನ ಬರೆದಾಗ ಈ ಸಮೀಕರಣವನ್ನ ನಾನು ಒಂದು ಸರಳ ರೇಖೆಯಲ್ಲಿ ರೂಪಿಸಬಹುದು. ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಅದು ಏನಾಗಿರುತ್ತೆ ಅಂದ್ರೆ ಒಂದು ಸರಳ ರೇಖೆಯಾಗಿರುತ್ತೆ. ಅದು ಯಾವಾಗಲೂ ಕೂಡ ಏನಾಗಿರುತ್ತೆ, ಸರಳ ರೇಖೆ. ಯಾವುದೇ ಚರಾಕ್ಷರಗಳಿರುವ ಸಮೀಕರಣವನ್ನ ನಾನು ಬರೆದಾಗ ಅದು ಒಂದು ಸರಳ ರೇಖೆ ಆಗಿರುತ್ತೆ. ಅದ್ರ ಬೇಕಾದ್ರೆ ಇವೆರಡು ಬೆಲೆಗಳನ್ನು ನಾವು ತಗೋಬಹುದು. ನೋಡು, ಎಕ್ಸ್ ಈಕ್ವಲ್ಸ್, ಇದು ಎಕ್ಸ್ ಅಕ್ಷ ಅಂತ ಅನ್ಕೊಂಡ್ರೆ ಇದು ವೈ ಅಕ್ಷ ಆಗಿರುತ್ತೆ. ಈಗ ನಾನು ಇದನ್ನ ಬೇಕಾದ್ರೆ ಇಲ್ಲಿ ಗುರುತಿಸ್ತೀನಿ. ಎಕ್ಸ್ ಈಕ್ವಲ್ಸ್ 1, ಇದು 1 ಅಂತ ಅನ್ಕೊಂಡ್ರೆ ಇದು ವೈ ಈಕ್ವಲ್ಸ್ 1. ಈ ಎಲ್ಲೋ ಪಾಯಿಂಟ್ ಇದು 1 1 ಆಗಿರುತ್ತೆ. ಎಕ್ಸ್ 1 ವೈ 1. ಹಾಗಾದ್ರೆ ಆ ಪರಿಹಾರ ಎಲ್ಲಿರುತ್ತೆ, ಆ ಪರಿಹಾರ ಅದ್ರ ಮೇಲೆ ಒಂದು ಬಿಂದು ಆಗಿರುತ್ತೆ ಅಷ್ಟೇ. ಸಮೀಕರಣದ ಪರಿಹಾರ ರೇಖೆಯ ಮೇಲಿನ ಒಂದು ಬಿಂದು ಆಗಿರುತ್ತೆ. ರೇಖೆಯ ಮೇಲಿನ ಒಂದು ಬಿಂದು ನೋಡ್ತಾ ಇದೀರಿ ಮಕ್ಕಳಿಗೆ, 1 1. ಇದು ಬಿಟ್ಟು ಬೇರೆ ಯಾವುದೇ ಬಿಂದು ತಗೊಂಡ್ರೆ, ಈಗ ಉದಾಹರಣೆಗೆ ನಾನು ಇನ್ನೊಂದು ತಗೋತೀನಿ. ಉದಾಹರಣೆ ಈಗ ನಾನು ಎಕ್ಸ್ ಈಕ್ವಲ್ಸ್ 2, ವೈ ಈಕ್ವಲ್ಸ್ 3 ತಗೋತೀನಿ. ಈಗ ಇದು ಪರಿಹಾರ ಆಗತ್ತಾ? 2x ಪ್ಲಸ್ 3y ಈಕ್ವಲ್ಸ್ 5 ಸಮೀಕರಣ. ಬೆಲೆಗಳನ್ನು ಆದೇಶ ಮಾಡೋಣ. 2 ಇಂಟು 2 3 ಇಂಟು ವೈ ಅಂದ್ರೆ 3 ಈಕ್ವಲ್ಸ್ 5, 2 4 3 15 ಈಕ್ವಲ್ಸ್ 5, 4 ಪ್ಲಸ್ 15. ಓಯ್ಯೋ, ಪರಿಹಾರ ಅಲ್ಲ, ಯಾಕಂದ್ರೆ ಎಡಭಾಗ ಬಲಭಾಗ ಸಮ ಬರಲಿಲ್ಲ. ಹಾಗಾದ್ರೆ ಎಕ್ಸ್ ಈಕ್ವಲ್ಸ್ 2 ವೈ ಈಕ್ವಲ್ಸ್ 3 ನೋಡಿ, ಎಕ್ಸ್ ಇದು 1, ಇದು 2, ಇದು 1, ಇದು 2, ಇದು 3. ಈಗ ಸುಮ್ಮನೆ ನಾವು ತಗೊಂಡ್ರೆ 2 3 ಇಲ್ಲೆಲ್ಲೋ ಬಂತಿದ್ದು, ಇದು 2 3. ಹಾಗಾದ್ರೆ ಈ 2 3 ಆ ಸರಳ ರೇಖೆ ಮೇಲೆ ಇರಲ್ಲ, ಅನ್ನುವಂಥದ್ದು. ಇನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಬರೋಣ. ಈಗ ಇನ್ನು ನಿಮ್ಗೆ ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ 2x ಪ್ಲಸ್ 3y ಈಕ್ವಲ್ಸ್ 5 ಇದು ಒಂದು ಚರಾಕ್ಷರ, 2 ಚರಾಕ್ಷರ ಇರುವಂತಹ ಒಂದು ಸಮೀಕರಣ. ಎಕ್ಸ್ ಮತ್ತು ವೈ ಎನ್ನುವಂತ 2 ಚರಾಕ್ಷರಗಳಿರುವ ಒಂದು ಸಮೀಕರಣ. ಇನ್ನು ಒಂದು ಜೋಡಿ ನೋಡಬೇಕು. ಇಲ್ಲಿ 2 ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನೋಡೋಣ ನಾವು. ಜೋಡಿಗಳು ಅಂದ್ರೆ 2 ಇರಬೇಕು. ಉದಾಹರಣೆಗೆ ಇದಕ್ಕೆ ಅದರ ಆದರ್ಶ ರೂಪ ಯಾವ ತರ ಇರುತ್ತೆ? ಫಸ್ಟ್ ನಿಮಗೆ ಒಂದು ಆದರ್ಶ ರೂಪ ಕಾನ್ಸೆಪ್ಟ್ ಬರಬೇಕು ಮಕ್ಕಳು. ನೋಡಿ, ಇದಿದ್ರೆ ax ಪ್ಲಸ್ by ಪ್ಲಸ್ c ಈಕ್ವಲ್ಸ್ 0 ಅಂತೀವಿ.
ನನಗೆ ಎರಡು ರೇಖಾತ್ಮಕ ಸಮೀಕರಣ ಬೇಕಂದಾಗ a1x ಪ್ಲಸ್ b1y ಪ್ಲಸ್ c1 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ 0. ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳೇ, ಇಲ್ಲಿ ಎ ಮತ್ತು ಬಿ ಎರಡೂ ಕೂಡ 0 ಆಗಿರಬಾರ್ದು. ಒಂದು 0 ಆಗಿರ್ಬೋದು, ಎರಡೂ ಕೂಡ 0 ಆಗದಿರುವ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಅನ್ನುವಂಥದ್ದು ವಾಸ್ತವ ಸಂಖ್ಯೆಗಳು. ಬಹಳ ಗಮನ ಇರ್ಬೇಕು ಮಕ್ಕಳೇ. ವಾಸ್ತವ ಸಂಖ್ಯೆಗಳು ಅಂದ್ರೆ ಅದು ಭಿನ್ನರಾಶಿ ಆಗಿರ್ಬೋದು, ಪೂರ್ಣಾಂಕಗಳಾಗಿರ್ಬೋದು, ನೆಗೆಟಿವ್ ನಂಬರ್ಸ್ ಆಗಿರ್ಬೋದು, ಅಥವಾ ಪಾಯಿಂಟ್ ನಂಬರ್ಗಳು ಆಗಿರ್ಬೋದು, ದಶಮಾಂಶ ಆಗಿರ್ಬೋದು. ಜಸ್ಟ್ ನಿಮ್ಗೊಂದು ಉದಾಹರಣೆ, ನಾನು ಒಂದಿಷ್ಟು ಈ ಎರಡು ಚರಾಕ್ಷರಗಳಿರುವ ಆದರ್ಶ ಸಮೀಕರಣಕ್ಕೆ, ರೇಖಾತ್ಮಕ ಸಮೀಕರಣಕ್ಕೆ ಜಸ್ಟ್ ಒಂದು ಉದಾಹರಣೆ ನೋಡ್ತೀನಿ. ನೀವು ಬುಕ್ಕಲ್ಲಿ ಬೇಕಾದ್ರೆ ನೋಡಿ ಮಕ್ಕಳೇ. ಅದನ್ನ ನೋಡಿ, ಬಹಳ ಸಿಂಪಲ್. 2x ಪ್ಲಸ್ 3y ಈಕ್ವಲ್ಸ್ 5 ಅಂತಾನೆ ಇದೆ. ಮತ್ತು ಇನ್ನೊಂದು ನೋಡಿ, 9x ಮೈನಸ್ 2y ಪ್ಲಸ್ 7 ಈಕ್ವಲ್ಸ್ 0. ಇಲ್ಲಿ ನೋಡಿ ಮಕ್ಕಳೀಗ ಬಹಳ ತಮಾಷೆ ಇನ್ನೊಂದು ಉದಾಹರಣೆ ತಗೋತೀನಿ ನಾನು. ನೋಡಿ, 5x ಈಕ್ವಲ್ಸ್ y ಅಂತ ಇದೆ. ನೋಡಿದ್ರೆ ಈಗ ಎಕ್ಸ್ ವೈ ಸಿ ಇರಬೇಕು ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡಿ ಮಕ್ಕಳೇ, ಎಕ್ಸ್ ಮತ್ತು ವೈ ಇದೆ, ಸಿ 0 ಆಗ್ಬೋದು. ಎಕ್ಸ್ ಇನ್ನೂ ಒಂದು ತಮಾಷೆ ನೋಡಿ, -7x ಮೈನಸ್ 2y ಪ್ಲಸ್ 8 ಈಕ್ವಲ್ 0. ನೋಡಿ, ನೆಗೆಟಿವ್ ನಂಬರ್ಸ್ ಬಂತು. ಜೊತೆಗೆ ಇನ್ನೊಂದು ಉದಾಹರಣೆ ತಗೋತೀನಿ ನಾನು. ಇಲ್ಲಿ ಇನ್ನೊಂದು ಉದಾಹರಣೆ ತಗೋತೀನಿ ಮಕ್ಕಳೇ. ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 7 ಮತ್ತು 17 ಈಕ್ವಲ್ಸ್ ವೈ. ನೋಡಿ, ಇವೆಲ್ಲವೂ ಕೂಡ ರೇಖಾತ್ಮಕ ಸಮೀಕರಣ. ಏನ್ ಸರ್ ಎಕ್ಸ್ ವೈ ಇಲ್ವಲ್ಲ ಸರ್ ಅಂತ ನೀವು ಕೇಳ್ಬೋದು. ಎಲ್ಲ ಹೇಳ್ತೀನಿ, ಅದು ನಮ್ಮ ಆದರ್ಶ ರೂಪ ಬರೆದಾಗ 17y ಅಂದ್ರೆ ಎಕ್ಸ್ ಇಲ್ಲ ಅಂದ್ರೆ x 0 ಆಗ್ಬಿಟ್ಟಿದೆ ಅಂತ, ಸಿ ಇಲ್ಲ ಅಂದ್ರೆ ಸಿ 0 ಆಗಿರ್ಬೋದು. ಎ ಮತ್ತು ಬಿ ಯಲ್ಲಿ ಯಾವ್ದಾದ್ರು ಒಂದು 0 ಆಗ್ಬೋದು, ಸಿ 0 ಆಗ್ಬೋದು. ಎ ಮತ್ತು ಬಿ ಎರಡೂ 0 ಅಲ್ಲದಿರುವಂತದ್ದು, ಅದು ಬಹಳ ಗಮನಿಸಬೇಕಾದಂತ ಒಂದು ವಿಷಯ ಮಕ್ಕಳೇ. ನಾವು ಮಕ್ಕಳೀಗ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಒಟ್ಟಾಗಿ ಪರಿಗಣಿಸಿ ರೇಖಾಗಣಿತವಾಗಿ ಅಂದ್ರೆ ನಕ್ಷಾರೂಪದಲ್ಲಿ ಪ್ರತಿನಿಧಿಸಿದರೆ, ಈಗ ನಿಮ್ಗೆಲ್ಲ ಗೊತ್ತು ಮಕ್ಕಳೇ, ಒಂದು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣವನ್ನು ಪರಿಗಣಿಸಿದ್ರೆ ಅದು ಒಂದು ಸರಳ ರೇಖೆ ಬರುತ್ತದೆ. ಒಂದು ಚರಾಕ್ಷರಗಳು ಒಂದೇ ಒಂದಿದ್ರೆ, ಉದಾಹರಣೆಗೆ ಒಂದು 2x ಪ್ಲಸ್ 3y ಈಕ್ವಲ್ಸ್ 5 ಅಂತ ಇದ್ರೆ, ಇದನ್ನ ಗ್ರಾಫ್ ಮೂಲಕ ಏನಾದರೂ ಪ್ರತಿನಿಧಿಸಿದ್ರೆ, ಇದು x ಅಕ್ಷ, ಇದು y ಅಕ್ಷ. ಇಲ್ಲಿ ನಾವು x ಮತ್ತು y ಬೆಲೆಗಳನ್ನ ಕಂಡಿಡ್ಕೊಂಡು ಹೋಗಿ ಈ ತರ ಕೋಷ್ಟಕದಲ್ಲಿ ನೀವು 9ನೇ ಕ್ಲಾಸಲ್ಲಿ ಅಭ್ಯಾಸ ಮಾಡಿರ್ತೀರಿ. ಇರ್ಲಿ, ಅದನ್ನು ಮಾಡಿದಾಗ ನನಗೆ ಸುಮ್ಮನೆ ನಾನು ಮಾಡ್ತಾ ಇರೋದು, ಒಂದು ಸರಳ ರೇಖೆ ಬರುತ್ತೆ. ಒಂದು ಸಮೀಕರಣ, ಎರಡು ಚರಾಕ್ಷರ ಸಮೀಕರಣ ಅಂದ್ರೆ ಅದು ಒಂದು ಸರಳ ರೇಖೆ ಬರುತ್ತೆ ಮತ್ತೆ. ಹಾಗಾದ್ರೆ ಎರಡು ತಗೊಂಡಾಗ ಒಂದೇ ಗ್ರಾಫ್ ಅಲ್ಲಿ ಎರಡು ಚರಾಕ್ಷರಗಳಿರುವ ಎರಡು ರೇಖಾತ್ಮಕ ಸಮೀಕರಣಗಳನ್ನು ತಗೊಂಡಾಗ ಏನೆಲ್ಲಾ ಸಾಧ್ಯತೆಗಳು ಬರುತ್ತೆ ಅನ್ನುವಂಥದ್ದನ್ನ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ತಗೊಂಡಾಗ ಏನೆಲ್ಲಾ ಸಾಧ್ಯತೆಗಳಿವೆ ಅನ್ನುವಂಥದ್ದನ್ನ ನಾವು ನೋಡಿದಾಗ, ಒಂದು ಚಾನ್ಸಸ್ ಎರಡೂ ರೇಖೆಗಳು ಬಂದಾಗ ಎರಡೂ ರೇಖೆಗಳು ಏನಾಗಿರ್ಬೋದು, ಒಂದು ಬಿಂದುವಿನಲ್ಲಿ ಛೇದಿಸಬಹುದು ಅನ್ನುವಂಥದ್ದು. ಉದಾಹರಣೆಗೆ ಈ ತರ ಗ್ರಾಫ್ ಇದೆ, ಎಕ್ಸ್ ಅಕ್ಷ ವೈ ಅಕ್ಷ ಅಂತ ತಗೋತ್ರೆ, ಎರಡು ಇಂಗೊಂದು ಸರಳ ರೇಖೆ ಬಂದು ಎರಡು ಕೂಡ ಏನಾಗ್ಬೋದು, ಅದು ಛೇದಿಸಬಹುದು. ಇಲ್ಲ, ಎರಡನೇ ಚಾನ್ಸಸ್ ಏನಿರುತ್ತೆ, ಎರಡೂ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂದ್ರೆ ಒಂದು ಸುಮ್ಮನೆ ನೆಟ್ಟು ಹೋಗ್ತಾ ಇರುತ್ತೆ, ಇನ್ನೊಂದು ಕೂಡ ಸಮಾಂತರವಾಗಿರುತ್ತದೆ. ಅದು ಏನಾಗಿರುತ್ತದೆ, ಒಂದನ್ನೊಂದು ಛೇದಿಸಲ್ಲ ಅಂದ್ರೆ ಅವೆರಡೂ ರೇಖೆಗಳು ಏನಾಗಿರ್ಬೇಕು, ಸಮಾಂತರವಾಗಿರಬೇಕು. ಇನ್ನು ಮೂರನೇ ಚಾನ್ಸ್ ಏನಪ್ಪಾ ಅಂದ್ರೆ, ಎರಡೂ ರೇಖೆಗಳು ಪರಸ್ಪರ ಐಕ್ಯಗೊಂಡಿರಬೇಕು. ನೋಡಿ, ಇಲ್ಲೊಂದು ಸರಳ ರೇಖೆ ಇದೆ, ಇಲ್ಲೇ ಇನ್ನೊಂದು ಸರಳ ರೇಖೆ ಬರ್ಬೋದು.
ಎರಡೂ ರೇಖೆಗಳು ಪರಸ್ಪರ ಏನಾಗಿರ್ಬೋದು, ಐಕ್ಯಗೊಂಡಿರ್ಬೋದು. ಈಗ ನಿಮ್ಗೊಂದು ಅನುಮಾನ ಸರ್, ಈ ತರ ಮೂರೇ ಚಾನ್ಸಸ್, ಇದು ಬಿಟ್ಟು ಬೇರೆ ಚಾನ್ಸಸ್ ಇಲ್ವಾ ಸರ್, ಈ ತರ ಸುಮ್ಮನೆ ಹಿಂಗಿರ್ಬೋದಲ್ಲ ಸರ್ ಅಂತ ಕೇಳ್ಬೋದು ನೀವು. ಹೇಗೆ ಸರ್, ಹಿಂಗೊಂದು ರೇಖೆ ಬಂದಿರ್ಬೋದು ಸರ್, ಇಲ್ಲೊಂದು ರೇಖೆ ಬಂದಿರ್ಬೋದು ಅಂತ ಕೇಳ್ಬೋದು ನೀವು. ಈ ತರ ಒಂದು ಚಾನ್ಸ್ ಇದೆಯಲ್ಲ ಸಾರ್ ಅಂತ ಕೇಳ್ಬೋದು ನೀವು. ನೋಡಿ ಮಕ್ಕಳೇ, ಈಗ ಈ ತರ ಈಗ ಮೇಲ್ನೋಟಕ್ಕೆ ಇದು ಛೇದಿಸ್ತಾ ಇಲ್ಲ ಅಂತ ಅನ್ಸ್ಬೋದು ನಿಮ್ಗೆ ಅದನ್ನ. ಆದ್ರೆ ಇದನ್ನ ನಾವು ವೃದ್ಧಿಸಿದಾಗ, ನೀವು ಇದನ್ನ ಯಾವುದೇ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ, ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಎರಡು ರೇಖೆಗಳು ಇಲ್ಲ ಛೇದಿಸಬೇಕು, ಇಲ್ಲ ಈ ತರ ಸಮಾಂತರವಾಗಿರ್ಬೇಕು, ಇಲ್ಲ ಈ ತರ ಏನಾಗಿರ್ಬೇಕು, ಐಕ್ಯಗೊಂಡಿರ್ಬೇಕು. ನೀವು ಈ 3 ಚಾನ್ಸಸ್ ಬಿಟ್ರೆ ಬೇರೆ ಯಾವುದೇ ಚಾನ್ಸಸ್ಸು ಎರಡು ರೇಖೆಗಳನ್ನು ಒಟ್ಟಾಗಿ ತಗೊಂಡ್ರೆ ಅವೆರಡು ಇರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮುಂದೆ ನೆಕ್ಸ್ಟ್ ನಾವು ಅಭ್ಯಾಸಗಳನ್ನ ನೋಡೋಣ ಮಕ್ಕಳೇ. ಧನ್ಯವಾದಗಳು. ಈಗ ಮಕ್ಕಳೇ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಉದಾಹರಣೆ 2 ಅಂತ ತಗೋತೀವಿ. ಈಗ 2x + 3y = 5. ಇದು ಒಂದು ಎರಡು ಚರಾಕ್ಷರಗಳಿರುವ ಎಕ್ಸ್ ಮತ್ತು ವೈ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನ ನಾವು ಕಂಡಿಡ್ಕೊಂಡು ಆದೇಶ ಮಾಡಿದಾಗ ಹೇಗೆ ಕಂಡಿಡ್ಕೊಳ್ಳೋದು, ಅದು ಬೇರೆ ಇದೆ. ಅದು ನೆಕ್ಸ್ಟ್ ನಾನು ನಕ್ಷೆ ರೂಪದಲ್ಲಿ ಹೇಳ್ಕೊಡ್ತೀನಿ. ಸುಮ್ಮನೆ ನಾನು ತಗೋತೀನಿ. ನಾನು x = 1 ಮತ್ತು y = 1. ಈ ಬೆಲೆಗಳನ್ನ ಈ ಸಮೀಕರಣದ ಎಡಭಾಗ ನೋಡಿ, ಈಕ್ವಲ್ಸ್ ಇದ್ರೆ ಈಕ್ವಲ್ಸ್ನ ಎಡಗಡೆ ಇರೋದನ್ನ ಎಡಭಾಗ LHS ಅಂತ ಕರಿತೀನಿ. ಈಕ್ವಲ್ಸ್ ಇದೆ, ಅದರ ಬಲಗಡೆ ಇರೋದನ್ನ RHS ಅಥವಾ ಬಲಭಾಗ ಅಂತ ಕರಿತೀನಿ. ಈ ಎರಡು ಬೆಲೆಗಳಿದೆ, ಈ ಬೆಲೆಗಳನ್ನ ಎಡಭಾಗಕ್ಕೆ ಆದೇಶ ಮಾಡ್ತೀನಿ. ಆಗ ಏನಾಗುತ್ತೆ, 2ಕ್ಕೆ 2, x ಅಂದ್ರೆ 1 ಪ್ಲಸ್ 3ಕ್ಕೆ 3, y ವಾಟ್ ಇಸ್ ದ y ಅಂದ್ರೆ 1 ಈಕ್ವಲ್ಸ್ 5, 2 1 2 ಪ್ಲಸ್ 3 1 3 ಈಕ್ವಲ್ಸ್ 5, 2 + 3 5 ಈಕ್ವಲ್ಸ್ 5. ನೋಡಿ ಸಮೀಕರಣ ಏನಾಯ್ತು, ಸಮೀಕರಣ ಸರಿಯಾಯಿತು. ಹಾಗಾದ್ರೆ ನಾನು ಏನಂತ ಅನ್ಬೋದಾದ್ರೆ, ಹಾಗಾದ್ರೆ x = 1 ಮತ್ತೆ y = 1 ಅನ್ನುವಂಥದ್ದು ಸಮೀಕರಣದ ಒಂದು ಪರಿಹಾರ. ಅಥವಾ ಸುಮಾರು ಪರಿಹಾರಗಳಿರ್ಬೋದು. ಈಗ ಸದ್ಯಕ್ಕೆ ಇವು ಒಂದು ಪರಿಹಾರ ಅಂತ ಅನ್ಕೋತೀನಿ ನಾನು. ಹಾಗಾದ್ರೆ ಈ ಸಮೀಕರಣವನ್ನ ನಾನು ರೇಖಾಗಣಿತವಾಗಿ ಅಥವಾ ನಕ್ಷೆಯಲ್ಲಿ ನಾನು ಅದನ್ನ ಪ್ರತಿನಿಧಿಸಿದಾಗ, ಮಕ್ಕಳು 9ನೇ ತರಗತಿಯಲ್ಲಿ ನೀವು ನೋಡಿದಿರಿ, ಪ್ರತಿನಿಧಿಸಿದ್ರೆ ಏನಾಗ್ಬೋದು, ಎಕ್ಸ್ ಅಕ್ಷ ಅಂತ ಇರುತ್ತೆ. ಆಕ್ಚುಲಿ ಈ ಗ್ರಾಫಲ್ಲಿ ನೀವು ಮಾಡಬೇಕು, ಅದು ಬರುತ್ತೆ ನಕ್ಷೆಯಲ್ಲಿ ಹೇಗೆ ಅದನ್ನು ಗುರುತಿಸೋದು ಅಂತ. ಈ ತರ ನಾವು ನಕ್ಷೆಯನ್ನು ಬರೆದಾಗ ಈ ಸಮೀಕರಣವನ್ನ ನಾನು ಒಂದು ಸರಳ ರೇಖೆಯಲ್ಲಿ ರೂಪಿಸಬಹುದು. ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಅದು ಏನಾಗಿರುತ್ತೆ ಅಂದ್ರೆ ಒಂದು ಸರಳ ರೇಖೆಯಾಗಿರುತ್ತೆ. ಅದು ಯಾವಾಗಲೂ ಕೂಡ ಏನಾಗಿರುತ್ತೆ, ಸರಳ ರೇಖೆ. ಯಾವುದೇ ಚರಾಕ್ಷರಗಳಿರುವ ಸಮೀಕರಣವನ್ನ ನಾನು ಬರೆದಾಗ ಅದು ಒಂದು ಸರಳ ರೇಖೆ ಆಗಿರುತ್ತೆ. ಅದ್ರ ಬೇಕಾದ್ರೆ ಇವೆರಡು ಬೆಲೆಗಳನ್ನು ನಾವು ತಗೋಬಹುದು. ನೋಡು, x = ಇದು x ಅಕ್ಷ ಅಂತ ಅನ್ಕೊಂಡ್ರೆ ಇದು y ಅಕ್ಷ ಆಗಿರುತ್ತೆ. ಈಗ ನಾನು ಇದನ್ನ ಬೇಕಾದ್ರೆ ಇಲ್ಲಿ ಗುರುತಿಸ್ತೀನಿ. x = 1, ಇದು 1 ಅಂತ ಅನ್ಕೊಂಡ್ರೆ ಇದು y = 1. ಈ ಎಲ್ಲೋ ಪಾಯಿಂಟ್ ಇದು 1 1 ಆಗಿರುತ್ತೆ. x1 y1. ಹಾಗಾದ್ರೆ ಆ ಪರಿಹಾರ ಎಲ್ಲಿರುತ್ತೆ, ಆ ಪರಿಹಾರ ಅದ್ರ ಮೇಲೆ ಒಂದು ಬಿಂದು ಆಗಿರುತ್ತೆ ಅಷ್ಟೇ. ಸಮೀಕರಣದ ಪರಿಹಾರ ರೇಖೆಯ ಮೇಲಿನ ಒಂದು ಬಿಂದು ಆಗಿರುತ್ತೆ. ರೇಖೆಯ ಮೇಲಿನ ಒಂದು ಬಿಂದು ನೋಡ್ತಾ ಇದೀರಿ ಮಕ್ಕಳಿಗೆ, 1 1. ಇದು ಬಿಟ್ಟು ಬೇರೆ ಯಾವುದೇ ಬಿಂದು ತಗೊಂಡ್ರೆ, ಈಗ ಉದಾಹರಣೆಗೆ ನಾನು ಇನ್ನೊಂದು ತಗೋತೀನಿ. ಉದಾಹರಣೆ ಈಗ ನಾನು x = 2 y = 3 ತಗೋತೀನಿ. ಈಗ ಇದು ಪರಿಹಾರ ಆಗತ್ತಾ? 2x + 3y = 5 ಸಮೀಕರಣ. ಬೆಲೆಗಳನ್ನು ಆದೇಶ ಮಾಡೋಣ. 2 × 2 3 × y ಅಂದ್ರೆ 3 = 5, 2 4 3 15 = 5,
4+15 ಅಯ್ಯೋ ಪರಿಹಾರ ಅಲ್ಲ, ಯಾಕೆಂದ್ರೆ ಎಡಭಾಗ ಬಲಭಾಗ ಸಮ ಬರಲಿಲ್ಲ. ಹಾಗಾದ್ರೆ x = 2 y = 3 ನೋಡಿ. x ಇದು 1 ಇದು 2 ಇದು 1 ಇದು 2 ಇದು 3. ಈಗ ಸುಮ್ಮನೆ ನಾವು ತಗೊಂಡ್ರೆ 2 3 ಇಲ್ಲೆಲ್ಲ ಬಂತಿದ್ದು ಇದು 2 3. ಹಾಗಾದ್ರೆ ಈ 2 3 ಆ ಸರಳ ರೇಖೆ ಮೇಲೆ ಇರಲ್ಲ, ಆ ಸರಳ ರೇಖೆ ಮೇಲೆ ಇರಲ್ಲ ಅನ್ನುವಂಥದ್ದು. ಇನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಬರೋಣ. ಇನ್ನು ನಿಮ್ಗೆ ನಾವೆಲ್ಲ ನೋಡ್ತಾ ಇದ್ದೀಗ 2x + 3y = 5 ಇದು ಒಂದು ಚರಾಕ್ಷರ, 2 ಚರಾಕ್ಷರ ಇರುವಂತಹ ಒಂದು ಸಮೀಕರಣ. x ಮತ್ತು y ಎನ್ನುವಂತ 2 ಚರಾಕ್ಷರಗಳಿರುವ ಒಂದು ಸಮೀಕರಣ. ಏನೋ ಒಂದು ಜೋಡಿ ನೋಡಬೇಕು. ಇಲ್ಲಿ 2 ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನೋಡೋಣ ನಾವು. ಜೋಡಿಗಳು ಅಂದ್ರೆ ಎರಡು ಇರಬೇಕು. ಉದಾಹರಣೆಗೆ ಇದಕ್ಕೆ ಅದರ ಆದರ್ಶ ರೂಪ ಯಾವ ತರ ಇರುತ್ತೆ? ಫಸ್ಟ್ ನಿಮಗೆ ಒಂದು ಆದರ್ಶ ರೂಪ ಕಾನ್ಸೆಪ್ಟ್ ಬರಬೇಕು ಮಕ್ಕಳು. ನೋಡಿ, ಇದಿದ್ರೆ ax + by + c = 0 ಅಂತೀವಿ. ನನಗೆ 2 ರೇಖಾತ್ಮಕ ಸಮೀಕರಣ ಬೇಕಂದಾಗ a1x + b1y + c1 ಮತ್ತು a2x + b2y + c2 = 0. ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳೇ, ಇಲ್ಲಿ ಎ ಮತ್ತು ಬಿ ಎರಡೂ ಕೂಡ 0 ಆಗಿರಬಾರ್ದು. 1 0 ಆಗಿರ್ಬೋದು, ಎರಡೂ ಕೂಡ 0 ಆಗದಿರುವ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಅನ್ನುವಂಥದ್ದು ವಾಸ್ತವ ಸಂಖ್ಯೆಗಳು. ಬಹಳ ಗಮನ ಇರ್ಬೇಕು ಮಕ್ಕಳೇ. ವಾಸ್ತವ ಸಂಖ್ಯೆಗಳು ಅಂದ್ರೆ ಅದು ಭಿನ್ನರಾಶಿ ಆಗಿರ್ಬೋದು, ಪೂರ್ಣಾಂಕಗಳಾಗಿರ್ಬೋದು, ನೆಗೆಟಿವ್ ನಂಬರ್ಸ್ ಆಗಿರ್ಬೋದು, ಅಥವಾ ಪಾಯಿಂಟ್ ನಂಬರ್ಗಳು ಆಗಿರ್ಬೋದು, ದಶಮಾಂಶ ಆಗಿರ್ಬೋದು. ಜಸ್ಟ್ ನಿಮ್ಗೆ ಒಂದು ಉದಾಹರಣೆ, ನಾನು ಒಂದಿಷ್ಟು ಈ 2 ಚರಾಕ್ಷರಗಳಿರುವ ಆದರ್ಶ ಸಮೀಕರಣಕ್ಕೆ, ರೇಖಾತ್ಮಕ ಸಮೀಕರಣಕ್ಕೆ ಜಸ್ಟ್ ಒಂದು ಉದಾಹರಣೆ ನೋಡ್ತೀನಿ. ನೀವು ಬುಕ್ಕಲ್ಲಿ ಬೇಕಾದ್ರೆ ನೋಡಿ ಮಕ್ಕಳೇ. ಅದನ್ನ ನೋಡಿ, ಬಹಳ ಸಿಂಪಲ್. 2x + 3y = 5 ಅಂತಾನೆ ಇದೆ. ಮತ್ತು ಇನ್ನೊಂದು ನೋಡಿ, 9x - 2y + 7 = 0. ಇಲ್ಲಿ ನೋಡಿ ಮಕ್ಕಳೀಗ ಬಹಳ ತಮಾಷೆ ಇನ್ನೊಂದು ಉದಾಹರಣೆ ತಗೋತೀನಿ ನಾನು. ನೋಡಿ, 5x = y ಅಂತ ಇದೆ. ನೋಡಿದ್ರೆ ಈಗ x y c ಇರಬೇಕು ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡಿ ಮಕ್ಕಳೇ, x ಮತ್ತೆ y ಇದೆ, c 0 ಆಗ್ಬೋದು. x ಇನ್ನೂ ಒಂದು ತಮಾಷೆ ನೋಡಿ, -7x - 2y + 8 = 0. ನೋಡಿ, ನೆಗೆಟಿವ್ ನಂಬರ್ಸ್ ಬಂತು. ಜೊತೆಗೆ ಇನ್ನೊಂದು ಉದಾಹರಣೆ ತಗೋತೀನಿ ನಾನು. ಇಲ್ಲಿ ಇನ್ನೊಂದು ಉದಾಹರಣೆ ತಗೋತೀನಿ ಮಕ್ಕಳೇ. x + y = 7 ಮತ್ತು 17 = y. ನೋಡಿ, ಇವೆಲ್ಲವೂ ಕೂಡ ರೇಖಾತ್ಮಕ ಸಮೀಕರಣ. ಏನ್ ಸರ್ x y ಇಲ್ವಲ್ಲ ಸರ್ ಅಂತ ನೀವು ಕೇಳ್ಬೋದು. ಎಲ್ಲ ಹೇಳ್ತೀನಿ, ಅದು ನಮ್ಮ ಆದರ್ಶ ರೂಪ ಬರೆದಾಗ 17y ಅಂದ್ರೆ x ಇಲ್ಲ ಅಂದ್ರೆ x 0 ಆಗ್ಬಿಟ್ಟಿದೆ ಅಂತ, c ಇಲ್ಲ ಅಂದ್ರೆ c 0 ಆಗಿರ್ಬೋದು. a ಮತ್ತು b ಯಲ್ಲಿ ಯಾವ್ದಾದ್ರು ಒಂದು 0 ಆಗ್ಬೋದು, c 0 ಆಗ್ಬೋದು. a ಮತ್ತು b ಎರಡೂ 0 ಅಲ್ಲದಿರುವಂತದ್ದು, ಅದು ಬಹಳ ಗಮನಿಸಬೇಕಾದಂತ ಒಂದು ವಿಷಯ ಮಕ್ಕಳೇ. ನಾವು ಮಕ್ಕಳೀಗ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಒಟ್ಟಾಗಿ ಪರಿಗಣಿಸಿ ರೇಖಾಗಣಿತವಾಗಿ ಅಂದ್ರೆ ನಕ್ಷಾರೂಪದಲ್ಲಿ ಪ್ರತಿನಿಧಿಸಿದರೆ, ಈಗ ನಿಮ್ಗೆಲ್ಲ ಗೊತ್ತು ಮಕ್ಕಳೇ, 1 ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣವನ್ನು ಪರಿಗಣಿಸಿದ್ರೆ ಅದು ಒಂದು ಸರಳ ರೇಖೆ ಬರುತ್ತದೆ. ಒಂದು ಚರಾಕ್ಷರಗಳು ಒಂದೇ ಒಂದಿದ್ರೆ, ಉದಾಹರಣೆಗೆ ಒಂದು 2x + 3y = 5 ಅಂತ ಇದ್ರೆ, ಇದನ್ನ ಗ್ರಾಫ್ ಮೂಲಕ ಏನಾದರೂ ಪ್ರತಿನಿಧಿಸಿದ್ರೆ ಇದು x ಅಕ್ಷ, ಇದು y ಅಕ್ಷ. ಇಲ್ಲಿ ನಾವು x ಮತ್ತು y ಗಳನ್ನ ಬೆಲೆಗಳನ್ನ ಕಂಡುಹಿಡ್ಕೊಂಡು ಹೋಗಿ ಈ ತರ ಕೋಷ್ಟಕದಲ್ಲಿ ನೀವು 9ನೇ ಕ್ಲಾಸಲ್ಲಿ ಅಭ್ಯಾಸ ಮಾಡಿರ್ತೀರಿ. ಇರ್ಲಿ, ಅದನ್ನ ಮಾಡಿದಾಗ ನನಗೆ ಸುಮ್ಮನೆ ನಾನು ಮಾಡ್ತಾ ಇರೋದು, ಒಂದು ಸರಳ ರೇಖೆ ಬರುತ್ತೆ. ಒಂದು ಸಮೀಕರಣ, ಒಂದು 2 ಚರಾಕ್ಷರ ಸಮೀಕರಣ ಅಂದ್ರೆ ಅದು ಒಂದು ಸರಳ ರೇಖೆ ಬರುತ್ತೆ ಮಕ್ಕಳು. ಹಾಗಾದ್ರೆ 2 ತಗೊಂಡಾಗ ಒಂದೇ ಗ್ರಾಫ್ ಅಲ್ಲಿ 2 ಚರಾಕ್ಷರಗಳಿರುವ 2 ರೇಖಾತ್ಮಕ ಸಮೀಕರಣಗಳನ್ನು ನಾವು ತಗೊಂಡಾಗ ಏನೆಲ್ಲಾ ಸಾಧ್ಯತೆಗಳು ಬರುತ್ತೆ ಅನ್ನುವಂಥದ್ದನ್ನ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ತಗೊಂಡಾಗ ಏನೆಲ್ಲಾ ಸಾಧ್ಯತೆಗಳಿವೆ ಅನ್ನುವಂಥದ್ದನ್ನ ನಾವು ನೋಡಿದಾಗ, ಒಂದು ಚಾನ್ಸಸ್ ಏನು? ಒಂದು ಚಾನ್ಸಸ್ 2 ರೇಖೆಗಳು ಬಂದಾಗ 2 ರೇಖೆಗಳು ಏನಾಗಿರ್ಬೋದು, ಒಂದು ಬಿಂದುವಿನಲ್ಲಿ ಛೇದಿಸಬಹುದು, ಒಂದು ಬಿಂದುವಿನಲ್ಲಿ ಛೇದಿಸಬಹುದು ಅನ್ನುವಂಥದ್ದು. ಉದಾಹರಣೆಗೆ
ಈ ತರ ಗ್ರಾಫ್ ಇದೆ, ಎಕ್ಸ್ ಅಕ್ಷ ವೈ ಅಕ್ಷ ಅಂತ ತಗೋತ್ರೆ ಎರಡು ಇಂಗೊಂದು ಸರಳ ರೇಖೆ ಬಂದು ಇಂಗೊಂದು ಸರಳ ರೇಖೆ ಬಂದು ಎರಡು ಕೂಡ ಏನಾಗ್ಬೋದು, ಅದು ಛೇದಿಸಬಹುದು. ಇಲ್ಲ ಎರಡನೇ ಚಾನ್ಸಸ್ ಏನಿರುತ್ತೆ, ಎರಡೂ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂದ್ರೆ ಒಂದು ಸುಮ್ಮನೆ ನೆಟ್ಟು ಹೋಗ್ತಾ ಇರುತ್ತೆ, ಇನ್ನೊಂದು ಕೂಡ ಸಮಾಂತರವಾಗಿರುತ್ತದೆ. ಅದು ಏನಾಗಿರುತ್ತದೆ, ಒಂದನ್ನೊಂದು ಛೇದಿಸಲ್ಲ ಅಂದ್ರೆ ಅವೆರಡೂ ರೇಖೆಗಳು ಏನಾಗಿರ್ಬೇಕು, ಸಮಾಂತರವಾಗಿರಬೇಕು. ಇನ್ನು ಮೂರನೇ ಚಾನ್ಸ್ ಏನಪ್ಪಾ ಅಂದ್ರೆ ಎರಡೂ ರೇಖೆಗಳು ಪರಸ್ಪರ ಐಕ್ಯಗೊಂಡಿರಬೇಕು. ನೋಡಿ, ಇಲ್ಲೊಂದು ಸರಳ ರೇಖೆ ಇದೆ, ಇಲ್ಲೇ ಇನ್ನೊಂದು ಸರಳ ರೇಖೆ ಬರ್ಬೋದು. ಎರಡೂ ರೇಖೆಗಳು ಪರಸ್ಪರ ಏನಾಗಿರ್ಬೋದು, ಐಕ್ಯಗೊಂಡಿರ್ಬೋದು. ಈಗ ನಿಮ್ಗೊಂದು ಅನುಮಾನ ಸರ್, ಈ ತರ ಮೂರೇ ಚಾನ್ಸಸ್, ಇದು ಬಿಟ್ಟು ಬೇರೆ ಚಾನ್ಸಸ್ ಇಲ್ವಾ ಸರ್, ಈ ತರ ಸುಮ್ಮನೆ ಹಿಂಗಿರ್ಬೋದಲ್ಲ ಸರ್ ಅಂತ ಕೇಳ್ಬೋದು ನೀವು. ಹೇಗೆ ಸರ್, ಹಿಂಗೊಂದು ರೇಖೆ ಬಂದಿರ್ಬೋದು ಸರ್, ಇಲ್ಲೊಂದು ರೇಖೆ ಬಂದಿರ್ಬೋದು ಅಂತ ಕೇಳ್ಬೋದು ನೀವು. ಈ ತರ ಒಂದು ಚಾನ್ಸ್ ಇದೆಯಲ್ಲ ಸಾರ್ ಅಂತ ಕೇಳ್ಬೋದು ನೀವು. ನೋಡಿ ಮಕ್ಕಳೇ, ಈಗ ಈ ತರ ಈಗ ಮೇಲ್ನೋಟಕ್ಕೆ ಇದು ಛೇದಿಸ್ತಾ ಇಲ್ಲ ಅಂತ ಅನ್ಸ್ಬೋದು ನಿಮ್ಗೆ ಅದನ್ನ. ಆದ್ರೆ ಇದನ್ನ ನಾವು ವೃದ್ಧಿಸಿದಾಗ, ನೀವು ಇದನ್ನ ಯಾವುದೇ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ, ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದಾಗ ಎರಡು ರೇಖೆಗಳು ಇಲ್ಲ ಛೇದಿಸಬೇಕು, ಇಲ್ಲ ಈ ತರ ಸಮಾಂತರವಾಗಿರಬೇಕು, ಇಲ್ಲ ಈ ತರ ಏನಾಗಿರ್ಬೇಕು, ಐಕ್ಯಗೊಂಡಿರ್ಬೇಕು. ನೀವು ಈ ಮೂರು ಚಾನ್ಸಸ್ ಬಿಟ್ರೆ ಬೇರೆ ಯಾವುದೇ ಚಾನ್ಸಸ್ಸು ಎರಡು ರೇಖೆಗಳನ್ನು ಒಟ್ಟಾಗಿ ತಗೊಂಡ್ರೆ ಅವೆರಡು ಇರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮುಂದೆ ನೆಕ್ಸ್ಟ್ ನಾವು ಅಭ್ಯಾಸಗಳನ್ನ ನೋಡೋಣ ಮಕ್ಕಳೇ. ಧನ್ಯವಾದಗಳು.